ದಳಪತಿಗಳ ವಿರುದ್ಧ ಸೇಡು ತೀರಿಸಿಕೊಂಡ್ರ ಜಿಟಿಡಿ ಈ ಒಂದು ಪ್ರಶ್ನೆ ಈಗ ಕಾಡುವಂಥದ್ದು. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ರ ರೆಬಲ್ ಶಾಸಕ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಜಿಟಿಡಿ ಏನೋ ದಳಪತಿಗಳಿಗೆ ಕೌಂಟರ್ ಕೊಟ್ರ, ದಳಪತಿಗಳ ವಿರುದ್ಧವಾಗಿ ಸೇಡು ತೀರಿಸಿಕೊಂಡ್ರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಂದು ವಿಧಾನ ಪರಿಷತ್ನ ಚುನಾವಣೆ ವೋಟಿಂಗ್ ಮಾಡಬೇಕಾಗಿರುವಂಥದ್ದು ಶಾಸಕ ಜಿಟಿ ದೇವೇಗೌಡರು. ಹಾಗಾಗಿ ಜೆಡಿಎಸ್ಗೆ ಏನಾದರೂ ಶಾಕ್ ನೀಡಿದಾರಾ, ಅಡ್ಡ ಮತದಾನ ಮಾಡಿದ್ರ ಶಾಸಕ ಜಿಟಿ ದೇವೇಗೌಡ ಅನ್ನುವಂಥ ಪ್ರಶ್ನೆ ಇದೆ. ಬೆಳಗ್ಗೆಯೇ ಮತ ಚಲಾಯಿಸಿದಂತಹ ಶಾಸಕ ಜಿಟಿ ದೇವೇಗೌಡ ಬಳಿಕ ವೇದವ್ಯಾಸ ಕಾಮತ್, ವಿಶ್ವನಾಥ್, ಭರತ್ ಶೆಟ್ಟಿ, ಸುನಿಲ್ ಕುಮಾರ್, ಭೈರತಿ ಬಸವರಾಜ್ ಸೇರಿ ಹಲವರು ವೋಟ್ ಮಾಡಿದ್ದಾರೆ. ಆದರೆ ಜಿಟಿ ದೇವೇಗೌಡರು ವೋಟ್ ಮಾಡಿದಲ್ಲ ಆ ಬಗ್ಗೆ ಒಂದು ಕಡೆ ಅನುಮಾನ ಇರುವಂಥದ್ದು. ಯಾಕಂದ್ರೆ ಜಿಟಿಡಿ ಜೆಡಿಎಸ್ ಪಕ್ಷದಿಂದ ಸ್ವಲ್ಪ ದೂರ ಉಳಿದುಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಒಂದು ಪ್ರಶ್ನೆ ಕಾಡುವಂಥದ್ದು, ಏನು ಅಡ್ಡ ಮತದಾನ ಮಾಡಿದ್ರ ಜಿಟಿ ದೇವೇಗೌಡರು, ಈ ಮುಖಾಂತರವಾಗಿ ದಳಪತಿಗಳ ವಿರುದ್ಧವಾಗಿ ಸೇಡು ತೀರಿಸಿಕೊಂಡ್ರ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಿಟಿಡಿ ಏನು ಜೆಡಿಎಸ್ಗೆ ಶಾಕ್ ಅನ್ನ ನೀಡಿದ್ದಾರಾ, ಅಡ್ಡ ಮತದಾನವನ್ನ ಮಾಡಿದ್ದಾರಾ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿಯೇ ಬರುವಂಥದ್ದು. ಬೆಳಗ್ಗೆಯೇ ಮತದಾನವನ್ನ ಮಾಡಿದ್ದಾರೆ ಶಾಸಕ ಜಿಟಿ ದೇವೇಗೌಡರು. ಬಳಿಕ ವೇದವ್ಯಾಸ ಕಾಮತ್, ಎಸ್ಆರ್ ವಿಶ್ವನಾಥ್, ಭರತ್ ಶೆಟ್ಟಿ, ಸುನಿಲ್ ಕುಮಾರ್, ಭೈರತಿ ಬಸವರಾಜ್ ಸೇರಿ ಹಲವರು ವೋಟ್ ಮಾಡಿದ್ದಾರೆ. ಆದರೆ ಜಿಟಿ ದೇವೇಗೌಡರ ನಡೆ ಏನಿದೆ ಅದು ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇರುವಂಥದ್ದು. ಯಾರು ವೋಟ್ ಮಾಡಿದ್ದಾರೆ, ಅಡ್ಡ ಮತದಾನವನ್ನ ಮಾಡಿದ್ದಾರೆ ಜಿಟಿಡಿ, ಈ ಪ್ರಶ್ನೆಗಳು ಮೂಡುವಂಥದ್ದು. ದಳಪತಿಗಳ ವಿರುದ್ಧವಾಗಿ ಈ ಮುಖಾಂತರವಾಗಿ ಸೇಡನ್ನ ತೀರಿಸಿಕೊಂಡ್ರ ಜಿಟಿಡಿ ಅನ್ನುವಂಥ ಪ್ರಶ್ನೆ. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಬಿಟ್ರ ರೆಬಲ್ ಶಾಸಕ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂಥದ್ದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಶಾಕ್ ಅನ್ನ ಜಿಟಿಡಿ ನೀಡಿದಾರ, ಅಡ್ಡ ಮತದಾನವನ್ನ ಮಾಡಿದ್ರ, ಈ ಪ್ರಶ್ನೆಗಳು ಸಹಜವಾಗಿಯೇ ಇರುತ್ತದೆ. ಯಾಕಂದ್ರೆ ಜೆಡಿಎಸ್ ಪಕ್ಷದಿಂದ ಜಿಟಿಡಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾವುದೇ ಸಭೆ ಆದರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ, ಏನು ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಮುಖಾಂತರವಾಗಿ ಅಂದ್ರೆ ಅಡ್ಡ ಮತದಾನವನ್ನ ಮಾಡುವಂತಹ ಮುಖಾಂತರವಾಗಿ ಜೆಡಿಎಸ್ಗೆ ಶಾಕ್ ಅನ್ನ ನೀಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡುವಂಥದ್ದು. ಯಾರಿಗೆ ವೋಟ್ ಹಾಕಿದ್ರಿ ಸರ್ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಾರೆ. ಸಹಜವಾಗಿ ಪ್ರಶ್ನೆನ ಕೇಳ್ತಾರೆ, ಅದಕ್ಕೆ ಜಿಟಿಡಿ ಉತ್ತರವನ್ನ ನೀಡಿದ್ದಾರೆ. ಆತ್ಮಸಾಕ್ಷಿಗೆ ಒಪ್ಪುವಂತೆ ಮತದಾನವನ್ನ ನಾನು ಮಾಡಿದ್ದೇನೆ, ಅದ ಏನು ಉತ್ತರವನ್ನ ನೀಡಿರುವಂಥದ್ದು. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂದಷ್ಟೇ ಹೇಳಿದ್ದಾರೆ ಜಿಟಿಡಿ. ಆದ್ರೆ ಯಾರಿಗೆ ಮತ ಹಾಕಿದ್ದೇನೆ ಅನ್ನುವಂತಹ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಕ್ರಾಸ್ ವೋಟ್ ಮಾಡಿದ್ರ ಅನ್ನುವಂತಹ ಭೀತಿ ಈಗ ಜೆಡಿಎಸ್ಗೆ ಒಂದು ಕಡೆ ಕಾಡ್ತಾ ಇರುವಂಥದ್ದು. ಮಾಧ್ಯಮದವರು ಸಹಜವಾಗಿ ಏನು ಯಾರಿಗೆ ವೋಟ್ ಮಾಡಿದ್ರಿ ಸರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ ಅಂತ ಜಿಟಿ ದೇವೇಗೌಡರು ತಿಳಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂದಷ್ಟೇ ಅವರು ಹೇಳಿರುವಂಥದ್ದು ಮಾಧ್ಯಮಗಳ ಮುಂದೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅದಷ್ಟೇ ಮಾತ್ರ ಹೇಳಿರೋದು. ಆತ್ಮಸಾಕ್ಷಿಗೆ ಮತವನ್ನ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಯಾರಿಗೆ ಮತ ಹಾಕಿದ್ದೇನೆ ಅನ್ನುವಂತಹ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಕ್ರಾಸ್ ವೋಟ್ ಮಾಡ್ಬಿಡ್ತಾರ, ಈ ರೀತಿಯ ಒಂದಷ್ಟು ಅನುಮಾನಗಳು ಜೆಡಿಎಸ್ಗೆ ಇತ್ತು, ಆ ಭೀತಿ ಕೂಡ ಇತ್ತು. ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ ಅಂತ ಜಿಟಿಡಿ ಹೇಳಿಕೆ ನೀಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹದ್ದು ಒಂದು ಹೇಳಿಕೆಯನ್ನ ಮಾತ್ರ ನೀಡಿದ್ದಾರೆ. ಕ್ರಾಸ್ ವೋಟ್ ಮಾಡಿದ್ರ ಅನ್ನುವಂತಹ ಜೆಡಿಎಸ್ಗೆ ಇರುವಂಥದ್ದು. ಏನೋ ಇಂದು ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇರುವಂಥದ್ದು, ಬಹಳಷ್ಟು ಜಿದ್ದಾಜಿದ್ದಿಯಿಂದ ನಡೀತಾ ಇದೆ ಚುನಾವಣೆ. ಜೆಡಿಎಸ್ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತ ಪಣ ತೊಟ್ಟಿರುವಂಥದ್ದು. ಹಾಗಾಗಿಯೇ ಏನು 10 ಶಾಸಕರಿಗೆ ಎಚ್ ಡಿ ಕುಮಾರಸ್ವಾಮಿ ಗಾಳ ಹಾಕಿರುವಂಥದ್ದು. ಏನು ದಳಪತಿಗಳ ವಿರುದ್ಧವಾಗಿ ಸೇಡು ತೀರಿಸ್ಕೊಂಡ್ರ ಜಿಟಿಡಿ ಅನ್ನುವಂಥ ಪ್ರಶ್ನೆ ಕಾಡುವಂಥದ್ದು ಸಹಜವಾಗಿ. ಯಾಕಂದ್ರೆ ಜೆಡಿಎಸ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಿಟಿ ದೇವೇಗೌಡರು. ಅಂತರವನ್ನ ಕಾಯ್ದುಕೊಂಡಿರೋದ್ರಿಂದ ಸಹಜವಾಗಿ ಪ್ರಶ್ನೆ ಮೂಡುವಂಥದ್ದು. ವಿಧಾನ ಪರಿಷತ್ ಚುನಾವಣೆಯಿಂದ ಅಡ್ಡ ಮತದಾನವನ್ನ ಮಾಡುವಂತಹ ಮೂಲಕವಾಗಿ ಏನು ಸೇಡನ್ನ ತೀರಿಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಈಗ ಎಲ್ಲರನ್ನ ಕಾಡುವಂಥದ್ದು. ಯಾಕಂದ್ರೆ ಅಡ್ಡ ಮತದಾನ ಮಾಡಿ
JDSಗೆ ಸೇಡು ತೀರಿಸ್ಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇರುವಂಥದ್ದು, JDS ಸೇಡು ತೀರಿಸ್ಕೊಳ್ಳಲು ಎಲ್ಲ ಒಂದು ಕಡೆ GTDಗೆ ಇದು ಅವಕಾಶ ಅಂತ ಹೇಳ್ಬೋದು. ಅಂದ್ರೆ ತೀರಿಸ್ಕೊಳ್ತಾರಾ, ಸೇಡನ್ನ ತೀರಿಸ್ಕೊಳ್ತಾರಾ, ಅಡ್ಡ ಮತದಾನ ಮಾಡುವಂತಹ ಮೂಲಕವಾಗಿ JDSಗೆ ಶಾಕ್ ನೀಡ್ತಾರಾ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಈಗ ಕಾಡುತ್ತೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಏನು ಈ ಒಂದು GT ದೇವೇಗೌಡರು ಬೆಳಗ್ಗೆನೇ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಸದ್ಯ ಸಾಕಷ್ಟು ಜನ ಏನು ನಾಯಕರು ಕಾಂಗ್ರೆಸ್, JDS ಹಾಗೂ BJP ನಾಯಕರು ಈಗ ಆಲ್ರೆಡಿ ಮತವನ್ನು ಚಲಾಯಿಸಿದ್ದಾರೆ. ಆದರೆ ಸದ್ಯ ಇಲ್ಲಿ ಕುತೂಹಲವನ್ನು ಹುಟ್ಟಾಕಿರುವಂಥದ್ದು ಸದ್ಯ GT ದೇವೇಗೌಡರ ನಡುವೆ. ಯಾಕಂದರೆ GT ದೇವೇಗೌಡರಿಗೆ JDS ಮೇಲೆ ಅಸಮಾಧಾನ, ನೀವು ಕುಮಾರಸ್ವಾಮಿ ಅವ್ರ ಮೇಲೆ ಅಸಮಾಧಾನ ಇದ್ದಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರಿಗೂ GT ದೇವೇಗೌಡರ ಮೇಲೆ ಸಾಕಷ್ಟು ಅಸಮಾಧಾನ ಇದ್ದಿದ್ದು, ಅವರ ನಡವಳಿಕೆ ಆಗಿರ್ಬೋದು, ಅವರ ಮಾತುಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ತಿಳಿದು ಬಂದಿರುವಂಥದ್ದು. ಸದ್ಯ ಈ ಒಂದು ಸಂದರ್ಭದಲ್ಲಿ ಈಗ ಸದ್ಯ ಪರಿಷತ್ ಚುನಾವಣೆಗೆ ಈಗ GT ದೇವೇಗೌಡರು ಒಂದು ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಸದ್ಯ ಮತವನ್ನು ಚಲಾಯಿಸಿರುವಂಥದ್ದು. ಇನ್ನು JDS ಅಭ್ಯರ್ಥಿಗೇನೆ ವೋಟ್ ಹಾಕಿದಾರಾ ಅನ್ನೋ ಒಂದು ಕುತೂಹಲಗಳು ಹೆಚ್ಚು ಕಾಡ್ತಿರುವಂಥದ್ದು ಲಕ್ಷ್ಮಿ. ಯಾಕಂದರೆ JDSನ ನಾಯಕರ ಜೊತೆಗೆ ಸಾಕಷ್ಟು ಅಸಮಾಧಾನ ಇರುವಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಇನ್ನೂ ಮಾಧ್ಯಮದವರು ಕೇಳಿದಾಗಲೂ ಕೂಡ ಏನೊಂದು ಆತ್ಮಸಾಕ್ಷಿಗೆ ನಾನು ಮತವನ್ನು ಚಲಾಯಿಸಿದ್ದೇನೆ ಅಂತ GT ದೇವೇಗೌಡರು, ಇದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಂತಿದೆ ಅವರ GT ದೇವೇಗೌಡರ ಮಾತು. ಯಾಕಂದರೆ GT ದೇವೇಗೌಡರು ಮೊದಲಿಗೆ ಹೇಳಿದಾಗೆ ಏನೋ ಒಂದು ಅಸಮಾಧಾನ ಇತ್ತು, ಆ ಒಂದು ಅಸಮಾಧಾನದಿಂದ ಕ್ರಾಸ್ ವೋಟಿಂಗ್ ಏನಾದರೂ ಮಾಡಿದ್ರ ಅನ್ನೋ ಒಂದು ಕುತೂಹಲಗಳು ಹೆಚ್ಚು ಕಾಡ್ತಿರುವಂಥದ್ದು. ಕ್ರಾಸ್ ವೋಟಿಂಗ್ ಏನಾದರೂ ಮಾಡಿದರೆ ಇನ್ನು JDS ಸೋಲುವ ಭೀತಿ ಹೆಚ್ಚಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಪಾಯಿಂಟ್ ಆಗುತ್ತೆ, ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಯಾಕಂದರೆ BJPಗೆ ಸಾಕಷ್ಟು ಬೇಕಾದಷ್ಟು ವೋಟ್ಗಳು ಇರುವಂಥದ್ದು. ಸದ್ಯ ಈ ಒಂದು ವಿಚಾರದಲ್ಲಿ ಕ್ರಾಸ್ ವೋಟಿಂಗ್ ಏನಾದರೂ GT ದೇವೇಗೌಡರು ಮಾಡಿದರೆ ಅದು ಕಾಂಗ್ರೆಸ್ಗೆ ಉಪಕಾರಿಯಾಗುತ್ತೆ ಅನ್ನೋ ಒಂದು ಮಾತು ಇರುವಂಥದ್ದು. ಸದ್ಯ ಈ ಒಂದು ವಿಚಾರದಲ್ಲಿ ಇನ್ನು JDS ಅಭ್ಯರ್ಥಿ ಈ ಒಂದು ವಿಚಾರದಲ್ಲಿ ಏನಾದರೂ ಸೋಲುವಂಥ ಇನ್ನು ಆ ಒಂದು ಎಷ್ಟು ಮತಗಳು ಬಂದಿರೋ ಅನ್ನೋ ಒಂದು ಆಧಾರದ ಮೇಲೆ ಈ ಒಂದು ಅಂದರೆ ಏನು ಈ ಒಂದು ವೋಟ್ ಯಾರಿಗೆ ಹಾಕಿದ್ದಾರೆ ಅನ್ನೋ ಒಂದು ತಿಳಿದು ಬರುತ್ತೆ ಲಕ್ಷ್ಮಿ. ಧನ್ಯವಾದ ಜೀವನ್, ನಿಮ್ಮೆಲ್ಲ ಮಾಹಿತಿಗಾಗಿ.